ತರಣಿಯುದಯಿಸೆ ರತ್ನಕಾಂತಿ ಸ್ಫುರಣೆ ಕಣ್ಣಿದಿರಾಗಿ ತೋರುವ ಪರಿಯಲಿ ಆನಿ ಮರುಳು ಶಂಕರನೆಂಬ ಮಹಿಮನನು ಗುರುವೇ ನೀನೈ ತರಲು ಕಂಡೆನು ಪರಮ ಪಾವನ ನಾನಲ ಹರ ಹರ ಎನ್ನುತ್ತೆ ಪರಿಣಮಿಸುತ್ತಿದ್ದನು ಬಸವ ದಂಡೇಶ. ತರಣಿಯುದಯಿಸೆ ರತ್ನಕಾಂತಿ ಸ್ಫುರಣೆ ಕಣ್ಣಿದಿರಾಗಿ ತೋರುವ ಪರಿಯಲ್ ಆನಿ ಮರುಳು ಶಂಕರನೆಂಬ ಮಹಿಮನನು ಗುರುವೇ ನೀನೈ ತರಲು ಕಂಡೆನು ಪರಮ ಪಾವನ ನಾನಲ ಹರ ಹರ ಎನ್ನುತ್ತೆ ಪರಿಣಮಿಸುತ್ತಿದ್ದನು ಬಸವ ದಂಡೇಶ. ಹಿಂದಿನ 3 ಪದ್ಯಗಳಲ್ಲಿ ಅಂದರೆ 15, 16, 17ನೇ ಪದ್ಯಗಳಲ್ಲಿ ಪ್ರಭುಲಿಂಗದೇವರು ಹೇಗೆ ಈ ಮರುಳಶಂಕರ ದೇವನಿಗೆ ಯಾವುದೇ ಅರಿಷಡ್ವರ್ಗಗಳ ಕಾಟವಿಲ್ಲ, ಹೇಗೆ ಅವನು ಶರಣರನ್ನು ಶಿವಭಕ್ತರನ್ನು ಗೌರವಿಸುತ್ತಾನೆ ಎನ್ನುವುದನ್ನು ವರ್ಣಿಸ್ತಾರೆ. ಅದಾದ ಮೇಲೆ ಬಸವಣ್ಣ ಹೀಗೆ ಹೇಳ್ತಾನೆ, ಹೇಗೆ ಸೂರ್ಯಕಾಂತಿ, ಹೇಗೆ ಸೂರ್ಯನು ಉದಯಿಸಿ ಅದರ ಕಾಂತಿ ರತ್ನದ ಮೇಲೆ ಬಿದ್ದಾಗ ಆ ರತ್ನ ಎಷ್ಟು ಕಾಂತಿಮಯವಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಕಾಶಮಯವಾಗಿದೆ ಅಂತ ನಮಗೆ ಸ್ಫುರಣೆಯಾಗುತ್ತೋ, ಅದೇ ರೀತಿಯಲ್ಲಿ ಗುರುವೇ ನೀನು ಬಂದ ಮೇಲಷ್ಟೇ ಈ ಮರುಳು ಶಂಕರ ಎಂಬ ಮಹಾಮಹಿಮನ ಒಂದು ಪ್ರಕಾಶ ನನಗೆ ಸ್ಫುರಣೆಯಾಯಿತು. ಇದು ಸ್ಫುರಣೆಯಾದ ಮೇಲೆ ನಾನು ಪರಮ ಪಾವನ ಅಲ್ಲವೇ ಹರಹರ ಅಂತ ಬಸವಣ್ಣ ಹೇಳ್ತಾನೆ. ಹೇಗೆ ನೋಡಿ ಕವಿಯ ಉಪಮೆಯೋ ಆ ಮರುಳು ಶಂಕರನ ಮಹಿಮೆಯೋ, ಪ್ರಭುಲಿಂಗದೇವರನ್ನ ಸೂರ್ಯನಿಗೆ ಸಮೀಕರಿಸಿ ಮರುಳು ಶಂಕರನನ್ನ ರತ್ನಕ್ಕೆ ಸಮೀಕರಿಸಿ ಅವನ ಮಹಿಮೆಯನ್ನ ರತ್ನಕಾಂತಿ ಅಂತ ಹೇಳಿ, ಆ ಸೂರ್ಯನ ಬೆಳಕಿನಿಂದಷ್ಟೇ ರತ್ನಕಾಂತಿಯು ನಮಗೆ ಸ್ಫುರಣೆಯಾಗುತ್ತೆ ಅಂತ ಹೇಳಿ ಬಸವಣ್ಣ ನಾನು ಪರಮ ಪಾವನ ಅಂತ ಹೇಳುವುದು ಕವಿಯ ಕಾವ್ಯದ ಮಹಿಮೆಯೋ ಮರುಳಶಂಕರನ ಮಹಿಮೆಯೋ ಅದು ಶ್ರೋತೃವಿಗೆ ಬಿಟ್ಟಿದ್ದು. ಮುಂದಿನ ಪದ್ಯದಲ್ಲಿ ಏನಿದೆ ನೋಡೋಣ. ಬಸವನಿನ್ನಯ ಭಕ್ತಿ ವೃಕ್ಷದ ಪಸರಣೆಯನ್ನಾಶ್ರಯಿಸಬೇಕೆಂದು ಒಸೆದು ಬಂದು ಮಹಾತ್ಮರ ಗಣಿತವರಳು ಈತಂಗೆ ವಸುಮತಿಯಳು ಎಣೆಗಾಣೆನು ಇಂತಪ್ಪ ಸಮರೆಲ್ಲರೂ ನಿನ್ನ ಬಾಗಿಲು ಮುಸುರೆ ಕೊಂಡಿಹರಾಗಿ ನಾನೇ ಕೃತಾರ್ಥನಹುದು ಎಂದ. ಬಸವ ನಿನ್ನಯ ಭಕ್ತಿ ವೃಕ್ಷದ ಪಸರಣೆಯನಾಶ್ರಯಿಸಬೇಕೆಂದೊಸೆದು ಬಂದ ಮಹಾತ್ಮರ ಗಣಿತ ಅವರೊಳ್ ಈತಂಗೆ ವಸುಮತಿಯೊಳೆಣೆಗಾಣೆ ನಿಂತಪ್ಪಸಮರೆಲ್ಲರೂ ನಿನ್ನ ಬಾಗಿಲ ಮುಸುರಿಕೊಂಡಿಹರಾಗಿ ನೀನೇ ಕೃತಾರ್ಥನಹುದೆಂದ. ಈ 19ನೇ ಪದ್ಯ ಪ್ರಭುದೇವರು ಬಸವ ನೀನೇ ಪುಣ್ಯವಂತ ಅಂತ ಹೇಳ್ತಾ ಇರುವಂಥದ್ದು. ಯಾಕೆ ಅಂತ, ಬಸವ ನಿನ್ನಯ ಒಂದು ಭಕ್ತಿ ವೃಕ್ಷ ಏನಿದೆ, ನಿನ್ನಯ ಭಕ್ತಿಯ ಒಂದು ಮರ ಏನಿದೆ, ಅದರ ನೆರಳನ್ನು ಆಶ್ರಯಿಸಿಕೊಂಡು ಅದರ ಆಶ್ರಯವನ್ನು ಬೇಡಿಕೊಂಡು ಬಂದಂತಹ ಶರಣರು ಎಷ್ಟೋ ಜನ, ಭಕ್ತರು ಎಷ್ಟೋ ಜನ, ಬಂದ ಮಹಾತ್ಮರು ಅಗಣಿತ ಅಂತ ಪ್ರಭುದೇವರು ಹೇಳ್ತಾರೆ. ಆ ಅಗಣಿತ ಮಹಿಮರೊಳಗೆ ಇವನಿಗೆ ಅಂದರೆ ಮರುಳು ಶಂಕರ ದೇವನಿಗೆ ವಸುಮತಿಯೊಳು ಎಣೆಗಾಣೆನು. ಈ ಭೂಮಿಯಲ್ಲಿ ನಿನ್ನ ಭಕ್ತಿ ವೃಕ್ಷದ ಆಶ್ರಯವನ್ನು ಬೇಡಿ ಬಂದಂತಹ ಮಹಿಮರಲ್ಲಿ ಮರುಳು ಶಂಕರ ದೇವನಿಗೆ ಸಮನಾದ ಇನ್ನೊಬ್ಬ ಮಹಿಮನಿಲ್ಲ, ಅವನಿಗೆ ಸಮರಾದವರು ಯಾರೂ ಇಲ್ಲ ಅಂತ ಪ್ರಭುದೇವರು ಹೇಳ್ತಾ ಇದ್ದಾರೆ. ಹೀಗೆ ಅಸಮರಾದವರು ಯಾರಿಗೆ ಸಮವೇ ಇಲ್ಲವೋ ಅವರೆಲ್ಲ ಬಂದು ನಿನ್ನ ಬಾಗಿಲಲ್ಲಿ ಮುತ್ತಿಕೊಳ್ತಾ ಇದ್ದಾರೆ, ನಿನ್ನ ಬಾಗಿಲ ಬಳಿ ನಿಂತಿದ್ದಾರೆ. ಆಹಾ ಬಸವ ನೀನೇ ಕೃತಾರ್ಥ ಅಂತ ಪ್ರಭುದೇವರು ಬಸವಣ್ಣನಿಗೆ ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯ ಏನಿದೆ ನೋಡೋಣ. ದೇವಾ ನೀನೊಲಿದನೆ ಕೃತಾರ್ಥನು ಭಾವಿಸಲು ನೀನಾಡಿಸುವ ಸೂತ್ರಾವಳಿಯ ಬೊಂಬೆಗಳು
ನಮಗುಂಟೆ ಸ್ವತಂತ್ರ ಗುಣ. ನೀನಾಡಿಸುವ ಸೂತ್ರಾವಳಿಯ ಬೊಂಬೆಗಳು ನಾವು, ನೀವೇ ಬಲ್ಲಿರಿ ನಿಮ್ಮ ಮಹಿಮೆಯನು ನಾವು ಬಲ್ಲವೆ ಎನ್ನುತ್ತಲಿ ಅಲ್ಲಮದೇವರಿಗೆ ಭಿನ್ನಯಿಸುತ್ತಿದ್ದನು ಬಸವ ದಂಡೇಶ. ದೇವ ನೀನೊಲಿದನೆ ಕೃತಾರ್ಥನು ಭಾವಿಸಲು ನೀನಾಡಿಸುವ ಸೂತ್ರಾವಳಿಯ ಬೊಂಬೆಗಳು ನಮಗುಂಟೆ ಸ್ವತಂತ್ರ ಗುಣ. ನೀವೇ ಬಲ್ಲಿರಿ ನಿಮ್ಮ ಮಹಿಮೆಯ ನಾವು ಬಲ್ಲೆವೆ ಎನ್ನುತ್ತಲಲ್ಲಮ ದೇವರಿಗೆ ಭಿನ್ನಯಿಸುತ್ತಿದ್ದನು ಬಸವ ದಂಡೇಶ. ಹಿಂದಿನ ಪದ್ಯದಲ್ಲಿ ಬಸವ ನೀನೇ ಕೃತಾರ್ಥ ಅಂತ ಅಲ್ಲಮಪ್ರಭು ಹೇಳಿದ್ದನ್ನು ನಾವು ಕೇಳಿದ್ವಿ. ಈಗ ಮತ್ತೆ ಬಸವಣ್ಣ ಹೇಳ್ತಾ ಇದ್ದಾನೆ, ದೇವ ಅಂದರೆ ಪ್ರಭುದೇವ, ಪ್ರಭುಲಿಂಗ ದೇವ, ಯಾರಿಗೆ ನೀನು ಒಲಿಯುವೆಯೋ ಅವನೇ ಕೃತಾರ್ಥನು. ಹಾಗೆ ವಿಚಾರ ಮಾಡಿ ನೋಡಿದ್ರೆ ನಾವೆಲ್ಲವೂ ನೀನು ಆಡಿಸುವ ಸೂತ್ರಾವಳಿಯ ಬೊಂಬೆಗಳು ಅಷ್ಟೇ. ನಮಗೆ ಸ್ವತಂತ್ರ ಗುಣವಿದೆಯೇ? ನಿಮ್ಮ ಕೈಯಿನ ಸೂತ್ರಾವಳಿಯ ಬೊಂಬೆಗಳಷ್ಟೇ ನಾವು, ನಮಗೆ ಸ್ವತಂತ್ರ ಗುಣವೇ ಇಲ್ಲ. ಹೀಗಿರುವಾಗ ನಿಮ್ಮ ಮಹಿಮೆಯನ್ನು ನೀವಷ್ಟೇ ಬಲ್ಲಿರಿ, ನಾವು ಬಲ್ಲೆವೆ ಅಂತ ಅಲ್ಲಮನನ್ನ ಬಸವಣ್ಣನು ಕೇಳ್ತಾನೆ. ಹೇಗಿದೆ ನೋಡಿ, ಒಬ್ಬರನ್ನೊಬ್ಬರು ಹೊಗಳಿಕೊಳ್ಳುವಂತಹ ಪರಿ. ಆದರೆ ಕೇವಲ ಪೊಳ್ಳು ಹೊಗಳಿಕೆ ಇದಲ್ಲ, ಅವರಿಬ್ಬರಲ್ಲೂ ಎಂತಹ ಅಸಮವಾದಂತಹ ಶಕ್ತಿ. ಅವರು ಅಸಮ ಮಹಾತ್ಮರು. ಹಾಗೆಯೇ ಅಷ್ಟೂ ಅನುಭವ ಮಂಟಪದ ಶರಣರೆಲ್ಲರಿಗೂ ಅಲ್ಲಮಪ್ರಭು ಗುರು, ಆ ಒಂದು ಶೂನ್ಯ ಸಿಂಹಾಸನದ ಅಧಿಪತಿಯವನು. ಅವನ ಕುರಿತಾಗಿ ಬಸವ ಹೇಳುತ್ತಿರುವುದು ದಿಟ ಸತ್ಯದ ಮಾತು ಅಂತ ಈ ಪದ್ಯದಲ್ಲಿ ಕವಿ ಹೇಳಿದಾನೆ. ಮುಂದೆ ಏನಾಗುತ್ತೆ ನೋಡೋಣ. ಮನವ ನೋಡುವೆನೆಂದು ನಿನ್ನನು ಕನಲಿದೆವು, ನಾವಿನ್ನೆ ಬರ ನಿನಗಿನಿತು ಮುನಿಸಿನ ಮೊಳಕೆ ಮೈದೋರಿಸದ ಪರಿಲೇಸು. ಘನ ಮಹಿಮ ನೀನಹುದು ಸಮತೆಯ ನೆನಹು ನೆಲಸಿತು, ಚಾಗು ಚಾಗೆಂದೆನುತ ಬಸವನ ಹೊಗಳುತ್ತಲೀ ಅಲ್ಲಮಲಿಂಗ ನಿಂತೆಂದ. ಮನವ ನೋಡುವೆನೆಂದು ನಿನ್ನನು ಕನಲಿದೆವು, ನಾವಿನ್ನೆ ಬರ ನಿನಗಿನಿತು ಮುನಿಸಿನ ಮೊಳಕೆ ಮೈದೋರಿಸದ ಪರಿಲೇಸು. ಘನ ಮಹಿಮ ನೀನಹುದು ಸಮತೆಯ ನೆನಹು ನೆಲಸಿತು, ಚಾಗು ಚಾಗೆಂದೆನುತ ಬಸವನ ಹೊಗಳುತ್ತಲ್ಲಮ ಲಿಂಗ ನಿಂತೆಂದ. ಆಗಲೇ ನೋಡಿದಂತೆ ಅಲ್ಲಮಪ್ರಭು, ಇದೆಂತಹ ಅಚ್ಚರಿ ಬಸವ, ಮರುಳಶಂಕರ, ನಿನ್ನ ಒಂದು ಅರಮನೆಯಲ್ಲೇ ಇದ್ದರೂ ಅವನ ಮಹಿಮೆ ನಿನಗೆ ತಿಳಿಯಲಿಲ್ಲವಲ್ಲ. ಹೀಗೆ ಈ ರೀತಿಯಲ್ಲಿ ಸಿದ್ದರಾಮನ ಜೊತೆ ಆದಂತಹ ಸಂವಾದ ಇವೆಲ್ಲವೂ ನಮಗೆ ಗೊತ್ತೇ ಆಯಿತು. ಪ್ರಭುದೇವರಿಗೆ ಕೋಪ ಬಂದಿದೆ ಅಂತ. ಆದರೆ 21ನೇ ಪದ್ಯದಲ್ಲಿ ಅಲ್ಲಮಪ್ರಭುದೇವರು ಹೀಗೆ ಹೇಳ್ತಾರೆ, ಇಷ್ಟು ಹೊತ್ತು ನಿನ್ನ ಮನಸ್ಸನ್ನು ಪರೀಕ್ಷಿಸುವ ಸಲುವಾಗಿಯೇ ನಿನ್ನ ಮೇಲೆ ನಾನು ರೇಗಿದೆ, ನಿನ್ನನ್ನು ನಾವು ಕನಲಿದೆವು ಅಂತ ಪ್ರಭುದೇವರು ಹೇಳ್ತಾರೆ. ಜೊತೆಗೆ ನಾವೆಷ್ಟೇ ರೇಗಿದ್ರೂ ನಿನ್ನ ಮನಸ್ಸಿನಲ್ಲಿ ಕಿಂಚಿತ್ತು ಕೋಪವು ಬರಲಿಲ್ಲವಲ್ಲ, ಭೇಷ್ ಅಂತ. ಚಾಗು ಚಾಗು ಎಂದರೆ ಭೇಷ್ ಅಂತ. ಮುನಿಸಿನ ಮೊಳಕೆಯೂ ಮೈದೋರಲಿಲ್ಲ ಅಂತ ಕವಿ ಪ್ರಭುದೇವರ ಒಂದು ಮಾತನ್ನು ಎಷ್ಟು ಸುಂದರವಾಗಿ ಇಲ್ಲಿ ಕಾವ್ಯಾತ್ಮಕವಾಗಿ ಹೇಳಿದಾನೆ. ಈ ಪರಿ ತುಂಬ ಲೇಸು, ಘನ ಮಹಿಮ ನೀನು ಅಂತ ಬಸವನನ್ನ ಮತ್ತೆ ಅಲ್ಲಮಪ್ರಭುದೇವರು ಹೊಗಳ್ತಾ ಇದ್ದಾರೆ. ಹೀಗೆ ಹೊಗಳಿ ಅಲ್ಲಮಪ್ರಭುದೇವರು ಮತ್ತೆ ಏನು ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ನೋಡೋಣ. ದೇವ ನಿನ್ನಯ ಕರುಣವೇ ಸಂಭಾವಿಸಿದ ಕಾರಣದಲ್ಲಿ ಆನಿ ಭೂವಲಯದಲ್ಲಿ ಬಸವ ಮುಖ್ಯ ಸಮಸ್ತ ಭಕ್ತರನು ತೀವಿ ಕಂಡು ಕೃತಾರ್ಥನಾದೆನು. ಇದಾವ ಪುಣ್ಯದ ಫಲವೋ
ಶಿವ ಮಾದೇವ ಎನ್ನುತ್ತಲಿ ಹಿಗ್ಗುತ್ತಿದ್ದನು ಸಿದ್ಧರಾಮಯ್ಯ. ದೇವ ನಿನ್ನಯ ಕರುಣವೇ ಸಂಭಾವಿಸಿವ ಕಾರಣದಲಾನಿ ಭೂವಳಯದಲ್ಲಿ ಬಸವ ಮುಖ್ಯ ಸಮಸ್ತ ಭಕ್ತರನು ತೀವಿ ಕಂಡು ಕೃತಾರ್ಥನಾದೆನಿದಾವ ಪುಣ್ಯದ ಫಲವೋ ಶಿವ ಮಾದೇವ ಎನ್ನುತ್ತಲಿ ಹಿಗ್ಗುತ್ತಿದ್ದನು ಸಿದ್ಧರಾಮಯ್ಯ. ಇಷ್ಟು ಹೊತ್ತು ಬಸವ ಅಲ್ಲಮಪ್ರಭು ಇವರ ಮಧ್ಯೆ ಸಂವಾದಗಳಾಯಿತು. ಬಸವನನ್ನ ಅಲ್ಲಮಪ್ರಭು ಹೊಗಳಿದ್ದಾಯಿತು, ಅಲ್ಲಮಪ್ರಭುವನ್ನು ಬಸವಣ್ಣ ಹೊಗಳಿದ್ದಾಯಿತು. ಆದರೆ ಇದಿಷ್ಟೂ ಒಂದು ಪುಣ್ಯವಾದಂತಹ ಮರುಳಶಂಕರ ಸಹಿತ ಇದ್ದಂತಹ ಈ ಮಹಾಮಹಿಮರೆಲ್ಲರೂ ತುಂಬಿದ ವಾತಾವರಣವನ್ನು ಕಂಡ ಸಿದ್ಧರಾಮಯ್ಯ ಏನು ಹೇಳ್ತಾನೆ, ಈ ಹಿಂದೆ ಕಾಣುತ್ತಿರುವ ಚಿತ್ರ ನಿಮಗೆ ಆ ಬಸವನ ಅರಮನೆಯೊಳಗಿನ ಒಂದು ಕುಂಡದ ತೀರದಲ್ಲಿ ಇರುವಂತಹ ಸನ್ನಿವೇಶ. ಆ ಕುಂಡದೊಳಗೆ ಇರುವಂಥವನೇ ಮರುಳಶಂಕರ ದೇವ. ಸಿದ್ದರಾಮಯ್ಯ ಏನು ಹೇಳ್ತಾನೆ, ಅಲ್ಲಮಪ್ರಭುದೇವ, ಇದು ನಿನ್ನಯ ಕರುಣವೇ ಸರಿ. ಈ ಭೂವಲಯದಲ್ಲಿ ತುಂಬಿರುವ ಬಸವ ಆದಿ ಭಕ್ತರ, ಈ ಬಸವಣ್ಣನಲ್ಲದೆ ಇನ್ನೂ ಹಲವಾರು ಭಕ್ತರನ್ನ ನಾನು ಕಣ್ತುಂಬ ಕಂಡು ಕೃತಾರ್ಥನಾದೆ. ಇದು ಯಾವ ಜನ್ಮದ ಯಾವ ಪುಣ್ಯದ ಫಲವೋ ಶಿವ ಮಾದೇವ ಅಂತ ಸಿದ್ದರಾಮಯ್ಯ ಹಿಗ್ತಾನೆ ಅಂತೆ. ಮುಂದಿನ ಪದ್ಯದಲ್ಲೇನಿದೆ ನೋಡೋಣ. ಬಸವರಾಜನ ಭಕ್ತಿಯನು ಬಣ್ಣಿಸುವಡೆ, ಆತನ ಭಕ್ತಿಯನು ಲೆಕ್ಕಿಸುವಡೆ, ಅರಿದು ಅಗಣಿತವನ ಸಿದ್ದರಾಮಯ್ಯ. ಬಸವರಾಜನ ಭಕ್ತಿಯನು ಬಣ್ಣಿಸುವಡೆ, ಆತನ ಭಕ್ತಿಯನು ಲೆಕ್ಕಿಸುವಡೆ, ಅರಿದು ಅಗಣಿತವಲ ಪಸರಿಸುವುದಂತಿರಲಿ ನಾವಿನ್ನು ಅಸಮ ಶಂಕರಗೆ ಐಕ್ಯ ಪದವಿಯನೊಸೆದು ಕೊಡಬೇಕೆನುತಲಿ ಅಲ್ಲಮಲಿಂಗ ನಿಂತೆಂದ. ಬಸವರಾಜನ ಭಕ್ತಿಯನ್ನು ಬಣ್ಣಿಸುವೊಡಾತನ ಭಕ್ತಿಯನ್ನು ಲೆಕ್ಕಿಸುವೊಡದರಿದ ಗಣಿತವಲ ಕೇಳ್ ಸಿದ್ದರಾಮಯ್ಯ. ಪಸರಿಸುವುದಂತಿರಲಿ ನಾವಿನ್ನಸಮ ಶಂಕರಗ ಐಕ್ಯ ಪದವಿಯನ್ನೊಸೆದು ಕೊಡಬೇಕೆನುತಲಲ್ಲಮಲಿಂಗ ನಿಂತೆಂದ. ಪ್ರಭುದೇವರು ಹೇಳ್ತಾರೆ, ಈ ಬಸವರಾಜನ ಭಕ್ತಿಯನ್ನ ಬಣ್ಣಿಸುವುದು, ಭಾವಿಸುವುದು ಅಸಾಧ್ಯವಾದಂತಹ ಕೆಲಸ. ಅವನ ಭಕ್ತಿಯ ಕಾರ್ಯಗಳು ಲೆಕ್ಕವಿಲ್ಲದಷ್ಟು ಅಗಣಿತ. ಅದು ಅಗಣಿತ. ಅವನ ಕಾರ್ಯಗಳನ್ನು ಎಣಿಸುವುದಕ್ಕೆ ಆಗಲ್ಲ. ಅದನ್ನು ವಿಸ್ತರಿಸುವುದು ಬೇರೆ ಪ್ರಶ್ನೆ. ಅದು ಹಾಗಿರಲಿ. ಆದರೆ ಈ ಅಸಮವಾದಂತಹ ಮರುಳು ಶಂಕರನಿಗೆ ನಾನು ಪ್ರೀತಿಯಿಂದ ಐಕ್ಯ ಪದವಿಯನ್ನೇ ಕೊಡಬೇಕು ಅಂತ ಅಲ್ಲಮಪ್ರಭುದೇವರು ಹೇಳ್ತಾರೆ. ಮರುಳು ಶಂಕರ ದೇವ ಒಂದು ಕಡೆ ಬಸವಣ್ಣನ ಅಪ್ರತಿಮವಾದಂತಹ ಭಕ್ತಿಯ ಕಾರ್ಯಗಳು, ಇನ್ನೊಂದು ಕಡೆ ಮರುಳಶಂಕರ ದೇವನಿಗೆ ಪ್ರೀತಿಯಿಂದ ಐಕ್ಯ ಪದವಿಯನ್ನೇ ಕೊಡುತ್ತೇನೆ ಅಂತ ಅಲ್ಲಮಪ್ರಭು ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯದಲ್ಲೇನಿದೆ ನೋಡೋಣ. ಹಲವು ಯುಗ ಯುಗ ಜನ್ಮ ಜನ್ಮಾಂಗಳಲ್ಲಿ ಸಾಧಿಸಿ ಭೇದಿಸುವ ನಿರ್ಮಲ ನಿರಾಕುಳ ಸಿದ್ಧ ಶಿವ ತತ್ವಾನುಭಾವನೆಯ ಫಲವನ್ನು ಒಂದೇ ನಿಮಿಷದಲ್ಲಿ ನೆರೆ ನಿಲ್ಲಿಸಿ ನಿಜ ಪದವಿಯನ್ನು ಕೊಟ್ಟನು ಸುಲಭದಲ್ಲಿ ಶಂಕರಗೆ ನಮ್ಮಯ ಗುರು ಗುಹೇಶ್ವರನು. ಹಲವು ಯುಗ ಯುಗ ಜನ್ಮ ಜನ್ಮಗಳಲ್ಲಿ ಸಾಧಿಸಿ ಭೇದಿಸುವ ನಿರ್ಮಳ ನಿರಾಕುಳ ಸಿದ್ಧ ಶಿವ ತತ್ವಾನುಭಾವನೆಯ ಫಲವನೊಂದೇ ನಿಮಿಷದಲ್ಲಿ ನೆರೆ ನಿಲ್ಲಿಸಿ ನಿಜ ಪದವಿಯನ್ನು ಕೊಟ್ಟನು ಸುಲಭದಲ್ಲಿ ಶಂಕರಗೆ ನಮ್ಮಯ ಗುರು ಗುಹೇಶ್ವರನು. ಹಿಂದಿನ ಪದ್ಯದಲ್ಲಿ ಅಲ್ಲಮಪ್ರಭು ಅಂದರೆ 25ನೇ ಪದ್ಯದಲ್ಲಿ ಅಲ್ಲಮಪ್ರಭು ಹೇಳ್ತಾರೆ, ಈ ಮರುಳ ಶಂಕರ ಇದಾನಲ್ಲ, ಇವನಿಗೆ ಆಸೆಯ ಚಿಂತೆಯೇ ಇಲ್ಲ. ಇವನು ಇಂದ್ರಿಯಾತೀತ, ಪಂಚೇಂದ್ರಿಯಗಳನ್ನು ತಿರಸ್ಕರಿಸಿ ಬಿಟ್ಟಿದ್ದಾನೆ. ಹುಟ್ಟು ಸಾವುಗಳ ಬಂಧನದ ಒಂದು ಬೇರಿಗೆ ಬೆಂಕಿ ಇಟ್ಟಿದ್ದಾನೆ ಅಂತ. ಅಂತಹವನಿಗೆ
ಗುರು ಗುಹೇಶ್ವರ ಅಂದರೆ ಪ್ರಭುಲಿಂಗ ದೇವರು ಎಷ್ಟೋ ಯುಗಗಳಿಂದ ಜನ್ಮಗಳಿಂದ ಸಾಧಿಸಿಕೊಂಡು ಬಂದಂತಹ ನಿರ್ಮಲವೂ ಪರಿಶುದ್ಧವೂ ಶಾಂತವೂ ಆದಂತಹ ಸಿದ್ಧಿ ಹಾಗೂ ಶಿವತತ್ವಾನುಭವವನ್ನು ಆ ಮರುಳಶಂಕರನಿಗೆ ಒಂದೇ ನಿಮಿಷದಲ್ಲಿ ಸುಲಭವಾಗಿ ಮೋಕ್ಷ ಪದವಿಯೊಂದಿಗೆ ದೊರಕಿಸಿಕೊಟ್ಟನಂತೆ. ಇದು ಗುರು ಗುಹೇಶ್ವರನ ಒಂದು ಸಾಧನೆಯ ಮಟ್ಟ ಎಂಥದ್ದು ಅಂತ ತಿಳಿಸುವಂತಹ ಪದ್ಯವೂ ಆಗಿದೆ. ಜೊತೆಗೆ ಮರುಳಶಂಕರನು ಎಷ್ಟು ಯೋಗ್ಯನು ಆ ಪದವಿಗೆ, ಅವನು ಎಂತಹ ಮಹಾಮಹಿಮ, ಒಂದೇ ನಿಮಿಷದಲ್ಲಿ ಅವನು ಅಷ್ಟನ್ನೂ ಅರಗಿಸಿಕೊಳ್ಳಬೇಕು, ಮೋಕ್ಷ ಪದವಿಯನ್ನು ಪಡೀಬೇಕು ಅಂದರೆ ಅವನ ಒಂದು ಆಧ್ಯಾತ್ಮಿಕ ಅನುಭವ, ಆಧ್ಯಾತ್ಮಿಕ ವಯಸ್ಸು ಎಷ್ಟಾಗಿರಬಹುದು ಅಂತ ನಾವು ಅಂದಾಜಿಸಬಹುದು. ಮುಂದಿನ ಪದ್ಯದಲ್ಲಿ ಏನಿದೆ ನೋಡೋಣ. ಆಡಿ ಕೆಲರಿಗೆ ಕರುಣದಲ್ಲಿ ಮಾತಾಡಿ ಕೆಲರಿಗೆ ನುಡಿಸಿ ಕೆಲರಿಗೆ ನೋಡಿ ಕೆಲರಿಗೆ ಜರೆದು ಕೆಲರಿಗೆ ಜಡಿದು ಕೆಲವರಿಗೆ ಹಾಡಿ ಕೆಲರಿಗೆ ಹರಸಿ ಕೆಲರಿಗೆ ಕೊಡಬಲ್ಲನು ನಿತ್ಯ ಸುಖವನು ರೂಢಿಯಳು ಘನ ಮಹಿಮನು ಎಮ್ಮಯ ಗುರು ಗುಹೇಶ್ವರನು. ಆಡಿ ಕೆಲರಿಗೆ ಕರುಣದಲ್ಲಿ ಮಾತಾಡಿ ಕೆಲರಿಗೆ ನುಡಿಸಿ ಕೆಲರಿಗೆ ನೋಡಿ ಕೆಲರಿಗೆ ಜರಿದು ಕೆಲರಿಗೆ ಜಡಿದು ಕೆಲಬರಿಗೆ ಹಾಡಿ ಕೆಲರಿಗೆ ಹರಸಿ ಕೆಲರಿಗೆ ಕೊಡಬಲ್ಲನು ನಿತ್ಯ ಸುಖವನು ರೂಢಿಯೊಳು ಘನ ಮಹಿಮ ನಮ್ಮಯ ಗುರು ಗುಹೇಶ್ವರನು. ಇಲ್ಲಿ ಪ್ರಭುಲಿಂಗನನ್ನ ಕವಿ ಸುಂದರವಾಗಿ ವರ್ಣಿಸ್ತಾ ಇದ್ದಾನೆ. ಅಲ್ಲಮ ಪ್ರಭುದೇವರು ಅಥವಾ ಗುರು ಗುಹೇಶ್ವರರು ಯಾವ ಯಾವ ರೀತಿಯಲ್ಲಿ ಎಷ್ಟೆಷ್ಟೋ ಜನಗಳಿಗೆ ಮೋಕ್ಷ ಪದವಿಯನ್ನು ದೊರಕಿಸಿಕೊಟ್ಟಿದ್ದಾರೆ ಅಂತ. ಆಡಿ ಕೆಲವರಿಗೆ ಆಡಿ, ಕರುಣದಲ್ಲಿ ಮಾತಾಡಿ, ಇನ್ನು ಕೆಲವರಿಗೆ ಕರುಣದಲ್ಲಿ ಮಾತನಾಡಿಸಿ, ಕೆಲವರಿಗೆ ನುಡಿಸಿ, ಕೆಲವರಿಗೆ ಅವರ ಕೈಯಲ್ಲೇ ನುಡಿಸಿ, ಇನ್ನು ಕೆಲವರಿಗೆ ನೋಡಿ, ಕೇವಲ ನೋಡಿಯೇ ಮೋಕ್ಷ ಪದವಿಯನ್ನು ದೊರಕಿಸಿಕೊಡುವುದು, ಇನ್ನು ಕೆಲವರಿಗೆ ಜರಿದು ಅಂದರೆ ಕೆಲವರನ್ನು ನಿಂದಿಸಿ, ಇನ್ನು ಕೆಲವರಿಗೆ ಜಡಿದು, ನಿಂದಿಸಿಯೂ ಕೆಲವರಿಗೆ, ಇನ್ನು ಕೆಲವರನ್ನ ಜಡಿದು ಹೊಡೆದು, ಇನ್ನು ಕೆಲವರನ್ನ ಹಾಡಿ ಅಂದರೆ ಹೊಗಳಿ, ಇನ್ನು ಕೆಲವರಿಗೆ ಹರಸಿ ಆಶೀರ್ವಾದ ಮಾಡಿ, ಇವೆಲ್ಲ ಬೇರೆ 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 ರೀತಿಗಳಲ್ಲಿ ನಮ್ಮ ಗುರು ಗುಹೇಶ್ವರನು ಈ ರೂಢಿಯೊಳಗೆ ಘನ ಮಹಿಮನವನು ನಿತ್ಯ ಸುಖವನ್ನು ಕೊಡಬಲ್ಲನು. ಶಾಶ್ವತವಾದಂತಹ ಸುಖ ಒಂದೇ, ಅದು ಮೋಕ್ಷ ಪದವಿ. ಅದನ್ನೇ ಕವಿ ಇಲ್ಲಿ ನಿತ್ಯ ಸುಖ ಅಂತ ಕರೀತಾ ಇದ್ದಾನೆ. ಅದೆಷ್ಟು ಸುಂದರವಾಗಿದೆ ನೋಡಿ. ಕೊನೆಯದಾಗಿ ಒಮ್ಮೆ ಓದಿ ಬಿಡೋಣ. ಆಡಿ ಕೆಲರಿಗೆ ಕರುಣದಲ್ಲಿ ಮಾತಾಡಿ ಕೆಲರಿಗೆ ನುಡಿಸಿ ಕೆಲರಿಗೆ ನೋಡಿ ಕೆಲರಿಗೆ ಜರಿದು ಕೆಲರಿಗೆ ಜಡಿದು ಕೆಲಬರಿಗೆ ಹಾಡಿ ಕೆಲರಿಗೆ ಹರಸಿ ಕೆಲರಿಗೆ ಕೊಡಬಲ್ಲನು ನಿತ್ಯ ಸುಖವನು ರೂಢಿಯೊಳು ಘನ ಮಹಿಮ ನೆಮ್ಮಯ ಗುರು ಗುಹೇಶ್ವರನು. ಗುರು ಗುಹೇಶ್ವರ ಮನಸ್ಸು ಮಾಡಿದರೆ ಎಂತಹವನಿಗೂ ಬೇರೆ ಬೇರೆ ರೀತಿಗಳಲ್ಲಿ ನಿಂದಿಸಿಯಾದರೂ ಜಡಿದಾದರೂ ಜರಿದಾದರೂ ಹಾಡಿಯಾದರೂ ಹೊಗಳಿಯಾದರೂ ಹರಸಿಯಾದರೂ ಮೋಕ್ಷ ಪದವಿಯನ್ನು ಕೊಡಬಲ್ಲನು. ಅಂತಹ ಮಹಾಮಹಿಮ ಘನತರವಾದಂತಹ ಗುರು ನಮ್ಮ ಈ ಪ್ರಭುಲಿಂಗ ದೇವರು, ನಮ್ಮ ಅಲ್ಲಮ ಪ್ರಭು ಗುರು ಗುಹೇಶ್ವರ. ಹೀಗೆ ಈ ಗತಿ 15 ಸಮಾಪ್ತವಾಗುತ್ತದೆ. ಗತಿ 15 ಇಲ್ಲಿಗೆ ಮಂಗಳವಾಯಿತು ಅಂತ ಕವಿ ಹೇಳಿದ್ದಾನೆ. ಇಲ್ಲಿ ಎಂತಹ ಕಾವ್ಯಶಕ್ತಿ ಕವಿಗಿದೆ! ಎಷ್ಟು ಸುಂದರವಾಗಿ ಹುಡುಕಿದರೆ ಗೂಢವಾದಂತಹ ಅರ್ಥ ದೊರಕಿಸಿಕೊಡುವಂತಹ, ಮೇಲೆ ಮೇಲೆ ಓದಿದರೆ ಸುಲಭವಾಗಿ ಚರಿತ್ರೆಯು ತಿಳಿಯುವಂತಹ ಒಂದು ಪದ್ಯ ಶೈಲಿ ಅವನದ್ದು. ಹೀಗೆ ಮರುಳು ಶಂಕರದೇವ ಎನ್ನುವಂತಹ 15ನೇ ಗತಿಯು ಮುಕ್ತಾಯವಾಯಿತು. ಧನ್ಯವಾದಗಳು. ನಮಸ್ಕಾರ.